ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನೋಡಿ, ನಾನು ನಿಮ್ಮನ್ನೆಲ್ಲ ಇಲ್ಲಿ ಸೇರಿಸಿರೋ ಕಾರಣ ಇಷ್ಟೇ. ಇತ್ತೀಚೆಗೆ ಈ ಸ್ಟೇಟಲ್ಲಿ ಆಗಿರೋ ಬೆಳವಣಿಗೆ ಎಲ್ಲ ನಿಮ್ಗೆ ಗೊತ್ತಿದೆ. ಯಾರಿಂದ ಗಲಾಟೆಗಳು ಗದ್ದಲ್ಗಳಾಯ್ತು ಅಂತ ಅದೆಲ್ಲ ತಣ್ಣಗಾಗಿದೆ. ಅವ್ರಿಗೆಲ್ಲ ಏನು ವ್ಯವಸ್ಥೆ ಮಾಡಬೇಕೋ ಅದನ್ನ ಮಾಡಿದೀವಿ. ಇನ್ನು ಮುಂದೆ ನಿಶ್ಚಿಂತೆಯಾಗಿ ನೀವು ಮುಂಚೆ ಹೇಗೆ ಈ ಎಸ್ಟೇಟಲ್ಲಿ ಕೆಲಸ ಮಾಡ್ತಾ ಇದ್ರು ಹಾಗೆ ಕೆಲಸನ ಮುಂದುವರಿಸಿ. ಯಾರಿಂದನಾದರೂ ನಿಮಗೆ ತೊಂದರೆ ಆದರೆ ದಯವಿಟ್ಟು ನಮ್ಮ ಗಮನಕ್ಕೆ ತಗೊಂಬನ್ನಿ. ಅವ್ರಿಗೆ ಏನು ವ್ಯವಸ್ಥೆ ಬೇಕೋ ಅದನ್ನು ನಾವು ಮಾಡ್ತೀವಿ, ಆಯಿತಾ? ನಿಮ್ಮ ಕುಟುಂಬಗಳಿಗೆ ಯಾರಿಂದನೂ ತೊಂದರೆ ಆಗಬಾರ್ದು. ನಿಶ್ಚಿಂತೆಯಿಂದ ಇರಿ, ಆಯಿತಾ? ನಿಮ್ಮ ಕಾವಲಿಗೆ ನಾನು ಇರ್ತೀನಿ. ಆ ವಿಶ್ವಾಸ ನಾನು ಕೊಡ್ತಾ ಇದ್ದೀನಿ. ಧೈರ್ಯವಾಗಿರಿ, ನಿಮ್ಗೆ ಯಾರು ಏನು ತೊಂದರೆ ಮಾಡಲ್ಲ. ಆಗ್ಬೋದಾ? ಹಾಂ, ಹೊರಡಿ. ಏನು ಹೆದರ್ಕೋಬೇಡಿ, ನಾವಿದ್ದೀವಿ. ಗೆಳೆಯ, ನೀನು ಅವ್ರಿಗೆ ಧೈರ್ಯ ಹೇಳಿದ್ದು ತುಂಬ ಒಳ್ಳೇದಾಯ್ತು ಕಣ. ಆ್ಯಕ್ಚುಲಿ ಅದ್ರ ಅಗತ್ಯ ಇತ್ತು. ಇಲ್ಲಂದಿದ್ರೆ ಈ ಎಸ್ಟೇಟಲ್ಲಿ ಕೆಲಸ ಮಾಡೋದಕ್ಕೆ ಯಾರು ಮುಂದೆ ಬರ್ತಿರ್ಲಿಲ್ಲ. ಹೌದು ಕಣ. ಎಂಪ್ಲಾಯರ್ಗಳಿಗೆ ನಾವು ಸುಮ್ಮನೆ ಸಂಬಳ ಕೊಟ್ಬಿಟ್ಟು ನಾವು ಸುಮ್ಮನೆ ಕೂತ್ಕೊಳ್ಳೋದಲ್ಲ, ಅವ್ರಿಗೆ ಮಾರಲ್ ಸಪೋರ್ಟಾಗಿ ನಿಲ್ಬೇಕಾಗುತ್ತೆ. ಇಲ್ಲೇ ಹೋದರೆ ಅವ್ರಿಗೆ ನಾವು ಅನಾಥರು ಫೀಲಿಂಗ್ ಬಂದ್ಬಿಡುತ್ತೆ ಕಣ. ನಿಜ ಕಣೋ ಗೆಳೆಯ, ನಾವು ಜನಗಳ ಜೊತೆ ನಿಂತಾಗ್ಲೇ ಅವರು ನಮ್ಮ ಜೊತೆಗೆ ನಿಲ್ಲೋದು, ನಮಗೋಸ್ಕರ ಕೆಲಸ ಮಾಡೋದು. ಹೌದು ಕಣ. ಈಗ ನನ್ನ ಬಿಸ್ನೆಸ್ಸು ಅಷ್ಟೊಂದು ಸಕ್ಸಸ್ಫುಲ್ ಆಗೋದಕ್ಕೆ ಅದೇ ಕಣ ಮೇನ್ ಕಾರಣ. ಅವ್ರನ್ನ ನಾನು ನಮ್ಮವರು, ನಮ್ಮ ಫ್ಯಾಮಿಲಿಯವರು ಅಂತ ಅನ್ಕೋತೀವಿ. ಇನ್ ರಿಟರ್ನ್ ಅವರು ನಮ್ಮ ಕೆಲಸನ ಅವ್ರ ಕೆಲಸ ಅನ್ಕೊಂಡು ಮಾಡ್ತಾರೆ. ಶ್ರದ್ಧೆಯಿಂದ ಮಾಡ್ತಾರೆ, ಖುಷಿಯಿಂದ ಮಾಡ್ತಾರೆ. ಎಲ್ಲಿ ಖುಷಿ ಇರುತ್ತೋ ಅಲ್ಲಿ ಎಲ್ಲನೂ ಚೆನ್ನಾಗಿರುತ್ತೆ ಕಣ, ಎಲ್ಲ ಒಳ್ಳೇದಾಗುತ್ತೆ. ಗೆಳೆಯ, ನೀನು ನೋಡಿದ್ರೆ ತುಂಬ ಖುಷಿ ಆಗುತ್ತೆ ಕಣ. ತಪ್ಪು ಮಾಡಿಬಿಟ್ರು, ನನ್ನನ್ನು ಪೊಲೀಸ್ ಸ್ಟೇಷನ್ನಿಂದ ಬಿಡಿಸಿ ದೊಡ್ಡ ತಪ್ಪು ಮಾಡಿಬಿಟ್ರು. ನನ್ನನ್ನೇ ಪೊಲೀಸ್ ಸ್ಟೇಷನ್ ಹಿಡ್ಕೊಡ್ತಿರಲ್ಲ, ಅವನನ್ನು ಯಾಕಾದ್ರೂ ಪೊಲೀಸಿಂದ ಬಿಡಿಸೋದ್ವೋ ಅಂತ ವ್ಯಥೆ ಪಡಬೇಕು. ಹಾಗೆ ಮಾಡ್ತೀನಿ, ಖಂಡಿತ ಮಾಡ್ತೀನಿ. ಹಳಿಮಯ್ಯ, ನೀನೇನೋ ನಾನು ಮುಂದಿನ ಸಲ ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ ಅಂತ ಅಮ್ಮನ ಮುಂದೆ ಭೀಷಣ ಪ್ರತಿಜ್ಞೆ ಮಾಡಿದ್ಯಲ್ಲ, ಏನು ಮಾಡ್ತೀಯ? ಮಾತಿಗೆ ತಕ್ಕಂಗೆ ಕೃತಿನೂ ಇರ್ಬೇಕು ಕಣೋ, ಇಲ್ಲಾಂದ್ರೆ ಮಾತಿಗೆ ಯಾವ ವ್ಯಾಲ್ಯೂ ಇಲ್ಲ. ಐ ನೋ ಮಾಮ್, ನೀನು ಸ್ವಲ್ಪ ದಯವಿಟ್ಟು ಸಮಾಧಾನವಾಗಿ. ಮದುವೆ ಆಗಿದ ತಕ್ಷಣ ಮಗು ಆಗಲ್ಲ, ಅರ್ಥ ಮಾಡ್ಕೊ. ಆಗುತ್ತೆ ಹಳಿಮಯ್ಯ, ಮಗು ಮಾಡಿ ಆಮೇಲೆ ಮದುವೆ ಆಗೋದು. ನೀನು ಮಲ್ಲಿ ಜೊತೆ ಮಾಡ್ಕೊಟ್ಟಿಲ್ಲ ಹಂಗೆ. ಮಾಮ್ಸ್, ಅಂಡರ್ಸ್ಟ್ಯಾಂಡ್. ಸ್ವಲ್ಪ ಟೈಮ್ ಕೊಡು ಮಾಮ್. ಎಲ್ಲ ಪ್ಲ್ಯಾನ್ ಮಾಡಿಟ್ಟಿದ್ದೀನಿ. ದಿಸ್ ಟೈಮ್ ಪಕ್ಕಾ ವರ್ಕ್ ಆಗೇ ಆಗ. ಹಳಿಮಯ್ಯ, ಯಾವುದನ್ನಾಗಲಿ ಮುಚ್ಚಿಟ್ಟಷ್ಟು ಬಿಚ್ಚಿ ನೋಡೋ ಕುತೂಹಲ ಕಣೋ. ಅದೇನು ಅಂತ ಹೇಳು, ಹೊಸ ಪ್ಲಾನ್ ಹೇಳು. ಹೇಳ್ಬೇಕಾ? ಇದನ್ನೇನು ಅನ್ಕೊಂಡಿದ್ಯಾ? ಸ್ಲೀಪಿಂಗ್ ಪಿಲ್ ಅಂದ್ರೆ ನಿದ್ರೆ ಮಾತ್ರ. ಇದನ್ನ ಅವಳು ತಿನ್ನೋ ಊಟದಲ್ಲಿ ಮಿಕ್ಸ್ ಮಾಡ್ತೀನಿ. ಅದನ್ನ ತಿಂದು ಅವಳು ಕಣ್ ತುಂಬ ನಿದ್ರೆ ಮಾಡ್ತಿರ್ತಾಳೆ. ಆ ನಿದ್ರೆಯಲ್ಲಿ ಅವಳು ನಮ್ಮ ಮನೆಯಿಂದ ಆಚೆ ಎತ್ತಾಕೊಂಡೋಗಿ ಅದೇ ನಿದ್ರೆಯಲ್ಲಿ ಹಾಗೆ ಪಾರ್ಸಲ್ ಮಾಡ್ಬಿಡ್ತೀನಿ. ಏನ್ ಹೇಳ್ತಾ ಇದೆಯಾ ಜಯ್? ಓ, ನಮ್ಮ ದುಷ್ಟಕೂಟಕ್ಕೆ ಮತ್ತಷ್ಟು ಮೆರಗು ಬಂತು. ತಾಚಿಸ್ತಾರೆ, ಕೂತ್ಕೋ. ಅಲ್ಲ ಜಯ್, ಮಲ್ಲಿ ಏನೇ ತಿಂದ್ರು ಅದನ್ನ ಫಸ್ಟ್ ನಾನು ತಾನೇ ಟೇಸ್ಟ್ ಮಾಡಿ ಕೊಡ್ಬೇಕಾಗಿರೋದು. ಅದು ಗೊತ್ತಿದ್ದು ನೀನು ಅವಳ ಊಟಕ್ಕೆ ಸ್ಲೀಪಿಂಗ್ ಪಿಲ್ಸ್ ಹಾಕ್ತೀನಿ ಅಂತ ಹೇಳ್ತಿದ್ಯಲ್ಲ. ರಿಲ್ಯಾಕ್ಸ್ ಮಾಮ್, ಐ ನೋ ದ್ಯಾಟ್. ನನಗದು ಗೊತ್ತಿಲ್ವಾ? ಹಬ್ಬ ಅಂದ್ರೆ ನೀನು ಎಷ್ಟು ತಿಂತೀಯ ಮಾಮ್? ದಟ್ಸ್ ಇಟ್. ಅದರಿಂದ ನಿನ್ಗೇನು ಎಫೆಕ್ಟ್ ಆಗಲ್ಲ. ಆದರೆ ಅವಳು ಫುಲ್ ಮೀಲ್ಸ್ನ ಕಂಟು ಪೂರ್ತಿ ಬ್ಯಾಟಿಂಗ್ ಮಾಡಿ ಕಣ್ ತುಂಬ ನಿದ್ರೆ ಮಾಡ್ತಿರ್ತಾಳೆ. ಅದೇ ನಿದ್ರೆಯಲ್ಲೇ ಅವಳನ್ನ ಸೈಲೆಂಟಾಗಿ ಮನೆಯಿಂದ ಆಚೆಗೆ ಲಿಫ್ಟ್ ಮಾಡಿಸಿ ಅವಳ ಕತೆನ ಮುಗಿಸ್ಬಿಡ್ತೀನಿ. ಆಲ್ರೆಡಿ ಹುಡುಗರನ್ನ ಹೇಳಿಟ್ಟಿದ್ದೀನಿ, ಅವ್ರು ಬರ್ತಾರೆ, ಇವಳು ಕತೆನ ಮುಗಿಸ್ತಾರೆ. ಹಳಿಮಯ್ಯ, ಆವಾಗ ಅವಳೆಲ್ಲಿ ಅಂತ ಮನೆ ತುಂಬ ಎನ್ಕ್ವೈರಿ ಶುರುವಾಗುತ್ತಲ್ಲ, ಅವಾಗೇನು ಮಾಡ್ತೀಯ? ವೆರಿ ಸಿಂಪಲ್ ಮಾ. ಮನೆಯಿಂದ ಹೊರಗಡೆ ಹೋಗಿದ್ಲು, ವಾಪಸ್ ಬಂದೇ ಇಲ್ಲ, ಎಲ್ಲೋ ಕಳೆದೋಗಿದ್ದಾಳೆ, ದಯವಿಟ್ಟು ಅವಳನ್ನ ಹುಡುಕೊಡಿ ಅಂತ ನಾವೇ ಹೋಗಿ ಪೊಲೀಸಿಗೆ ಕಂಪ್ಲೇಂಟ್ ಕೊಡೋದು ಅಷ್ಟೇ.
ಅಯ್ಯೋ ನನ್ನ ಹೆಂಡತಿ ಸಿಗ್ತಾಯಿಲ್ಲ, ಅಯ್ಯೋ ನನ್ನ ಸೊಸೆ ಸಿಗ್ತಾಯಿಲ್ಲ ಅಂತ ನಾವೇ ಬಾಯಿ ಬಡ್ಕೊಂಡು ಸೀನ್ ಕ್ರಿಯೇಟ್ ಮಾಡೋದು. ಸಿಂಪಲ್. ನಾವು ಕೊಟ್ಟಿರೋ ಕಂಪ್ಲೇಂಟ್ ಬೇಸ್ ಮೇಲೆ ಪೊಲೀಸವರು ಸರ್ಚಿಂಗ್ ಸ್ಟಾರ್ಟ್ ಮಾಡ್ತಾರೆ. ಬಟ್ ಪೊಲೀಸವ್ರಿಗೆ ಅವಳ ಬಗ್ಗೆ ಒಂದು ಚಿಕ್ಕ ಕ್ಲೂನು ಸಿಗೋದಿಲ್ಲ. ಅಲ್ಲಿಗೆ ಕೇಳ್ಕತ್ತ ನಾಟಕ ಬಂದು ಕೇಸ್ ಕ್ಲೋಸ್. ಸ್ವಲ್ಪ ದಿನ ಆದ್ಮೇಲೆ ಎಲ್ಲರೂ ಮರೆತು ಹೋಗ್ತಾರೆ. ಪಬ್ಲಿಕ್ ಮೆಮೊರಿ ತುಂಬ ಶಾರ್ಟ್ ಜಾಸ್ತಿ ದಿನ ನೆನ್ಪಿಟ್ಕೊಳಲ್ಲ. ಶುರುಲಿ ಎಲ್ಲ ಡಿಬೇಟ್ ಮಾಡ್ತಾರೆ, ಅಯ್ಯೋ ಹಾಗಾಯ್ತಂತೆ, ಅಯ್ಯೋ ಹೀಗಾಯ್ತಂತೆ ಅಂತ. ಬಟ್ ಹೋಗ್ತಾ ಹೋಗ್ತಾ ಎಲ್ಲ ತಣ್ಣಗಾಗೋಗುತ್ತೆ. ದುಡ್ಡು ದುಡ್ಡು ದುಡ್ಡಿದ್ರೆ ಎಲ್ಲ ಕರೆಕ್ಟ್ ಮಯ್ಯ, 100% ಕರೆಕ್ಟ್. ನನ್ನ ಮನಸ್ಸಿನ ಮಾತನ್ನ ನಾಳೆ ಬೆಳಗ್ಗೆ ಭೂಮಿಕಾ ಅವ್ರಿಗೆ ಹೇಳಲೇಬೇಕು. ಹೇಳ್ತೀನಿ. ಗೌತಮರೇ ಬನ್ನಿ, ಊಟ ರೆಡಿ ಇದೆ. ಭೂಮಿಕಾ, ನಾಳೆ ಬೆಳಗ್ಗೆ ತಿಂಡಿ ಆದ ಕೂಡಲೇ ರೆಡಿಯಾಗಿರಿ. ನಾವು ಒಂದು ಜಾಗಕ್ಕೆ ಹೋಗ್ತಾ ಇದ್ದೀವಿ. ಎಲ್ಲಿಗೆ? ಎಲ್ಲಿಗೆ, ಯಾಕೆ, ಏನು, ಯಾವ ಪ್ರಶ್ನೆನೂ ಕೇಳಬೇಡಿ. ಹೋದಾಗ ಗೊತ್ತಾಗುತ್ತೆ. ಬನ್ನಿ. ನಿಮ್ಮ ಕೋಪ ಇದೆಯಲ್ಲ ಸೂಪರ್, ನಿಮ್ಮ ನಗು ಇದೆಯಲ್ಲ ಅಲ್ಟಿಮೇಟ್. ಏನೋ ಹೇಳ್ಬೇಕು ಅಂದ್ಕೊಂಡೆ. ಅದೇನಂದ್ರೆ ನೀವೇನಕ್ಕೆ ಪೀಠಿಗೆ ಹಾಕ್ತಿದ್ದೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು ಗೌತಮವ್ರೆ. ಕೂತ್ಕೋ. ಅದಕ್ಕೇನಾದ್ ಇಬ್ರು ಡೀಪ್ ಡಿಸ್ಕಷನ್ ಅಲ್ಲಿ ಇದ್ದೀರಾ? ಹಾಗೆ ಕಷ್ಟ ಸುಖನ ಶೇರ್ ಮಾಡ್ಕೊಳ್ತಾ ಇದ್ವಿ. ಇಟ್ಸ್ ಓಕೆ. ಮಲಿ, ಊಟ ಆಯ್ತಾ? ಇಲ್ಲ ರೀ, ಇವಾಗ ಮಾಡಬೇಕು. ಒಂದು ಕೆಲಸ ಮಾಡ್ತೀನಿ, ನಾನೇ ನಿನಗೆ ಊಟ ತರ್ತೀನಿ. ಅಯ್ಯೋ ಬೇಡ, ನಾನು ಆಮೇಲೆ ಮಾಡ್ತೀನಿ ಬಿಡಿ, ನಿಮ್ಗೆ ಯಾಕೆ ತೊಂದರೆ? ಇರ್ಲಿ ಬಿಡು ಮಲ್ಲಿ, ಗಂಡ್ಮಕ್ಳು ಈಗ ಸೇವೆ ಮಾಡಿದಾಗ ಮಾಡಿಸ್ಕೊಂಡ್ ಬಿಡ್ಬೇಕು. ಹೋಗೋಣ, ತಗೊಂಡ್ ಬಾ. ಈಗ ಹೋಗುತ್ತೆ. ಇದಕ್ಕೆ ಒಂದು ಸ್ಪೆಷಲ್ ಇಂಗ್ರೀಡಿಯೆಂಟ್. ಅದೇನು ಅಂದರೆ, ಮಲ್ಲಿಗೋಸ್ಕರ ಪ್ರೀತಿಯಿಂದ ನಾನೇ ಕೊಟ್ಟು ಪುಡಿ ಮಾಡಿರೋ ಸ್ಲೀಪಿಂಗ್ ಪಿಲ್ಸ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.